ಸೊ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಉಪವರ್ಗೀಕರಣ, ಸಬ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. ಏನ್ ಗುರು ಇದು? Hey Luffy, tell him hello. ಮೀಡಿಯಾದವ್ರ ತರ ಒಳ ಮೀಸಲಾತಿ ಅಂತ ಟೈಮ್ ವೇಸ್ಟ್ ಮಾಡದೆ ಸಿಂಪಲ್ ಆಗಿ ವಿಷಯ ತಿಳ್ಕೊಳ್ಳೋಣ. ವಿ ಮೇಕ್ ಇಟ್ ಸಿಂಪಲ್ ಅಂಡ್ ಕೀಪ್ ಇಟ್ ಸಿಂಪಲ್. ಆಗಸ್ಟ್ 1 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ SC/STಗೆ ನೀಡುವಂತಹ ಮೀಸಲಾತಿ ಒಳಗಡೆನೆ ಮತ್ತೊಂದು ಕೋಟಾವನ್ನ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಕೋಟಾ ಒಳಗಡೆನೆ ಮತ್ತೊಂದು ಕೋಟಾ. ಈ ಕ್ರಮವನ್ನ ರಾಜ್ಯ ಸರ್ಕಾರಗಳು ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು. ಉದಾಹರಣೆಗೆ ಒಂದು ಘಟನೆಯನ್ನ ತಗೊಳ್ಳೋದಾದ್ರೆ, ಒಬ್ಬ ವ್ಯಕ್ತಿ ಪಕ್ಷಿಗಳಿಗೆ ಬ್ರೆಡ್ ಅನ್ನ ಎಸಿತಾ ಇರ್ತಾನೆ. ಅದನ್ನು ದೊಡ್ಡ ದೊಡ್ಡ ಪಕ್ಷಿಗಳು ತಿಂತಾ ಇರ್ತವೆ ಹೊರತು ಚಿಕ್ಕ ಚಿಕ್ಕ ದುರ್ಬಲ ಪಕ್ಷಿಗಳಿಗೆ ಅದು ಸಿಗ್ತಾ ಇರಲ್ಲ. ಸೊ ಆ ದುರ್ಬಲ ಪಕ್ಷಿಗಳಿಗೆ ಪ್ರತ್ಯೇಕವಾದಂತಹ ಬ್ರೆಡ್ ಬೇಕಾಗಿದೆ. ಈ ಘಟನೆಯನ್ನ ನೆನಪಿಟ್ಕೊಳ್ಳಿ. ಇದಕ್ಕಿಂತ ಮೊದಲು ತಿಳ್ಕೊಳ್ಬೇಕಾದಂತ ವಿಷಯ ಏನಂತ ಹೇಳಿದ್ರೆ, SC ಮತ್ತು ST ಇವು ಜಾತಿಗಳ ಹೆಸರಲ್ಲ. ಇವು ಹಿಂದುಳಿದ ಜಾತಿಗಳ ಗುಂಪಿಗೆ ನೀಡಲಾದಂತಹ ಒಂದು ಹೆಸರು. ಅಂದ್ರೆ SC/ST ಒಳಗಡೆ ಹಲವಾರು ಜಾತಿಗಳಿವೆ. ಈ ಜಾತಿಗಳ ಜನರು ಪುರಾತನ ಕಾಲದಿಂದಲೂ ಶೋಷಣೆಗೆ ಒಳಪಟ್ಟಿರ್ತಾರೆ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೇಲ್ಜಾತಿಗಳು ಇವರ ಮೇಲೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದೌರ್ಜನ್ಯವನ್ನ ಮಾಡಿ ಸಮಾಜದಿಂದ ಹೊರಗಿಟ್ಟಿರ್ತಾರೆ. ಇವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಅಂಬೇಡ್ಕರ್ ಅವರು ಭಾರತ ಸಂವಿಧಾನದಲ್ಲಿ ಒಂದು ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿದ್ದಾರೆ. ಅಂದ್ರೆ ಹಿಂದುಳಿದ ಜಾತಿಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಎಂಬ 2 ಗುಂಪುಗಳನ್ನು ಮಾಡಿ ಕ್ರಮವಾಗಿ 15 ಮತ್ತು 7% ರಿಸರ್ವೇಶನ್ ನೀಡಿದ್ದಾರೆ. ಭಾರತದಲ್ಲಿ ಪ್ರಸ್ತುತವಾಗಿ 1108 ಜಾತಿಗಳು ಪರಿಶಿಷ್ಟ ಜಾತಿ ಅಡಿಯಲ್ಲಿ ಬರುತ್ತವೆ. ಇವಾಗ ಪ್ರಾಬ್ಲಮ್ ಏನಂದ್ರೆ, ಈ 1108 ಜಾತಿಗಳು ಒಗ್ಗಟ್ಟಿನಿಂದ ಕೂಡಿಲ್ಲ. ಇವರಲ್ಲೂ ಮೇಲ್ಜಾತಿ ಕೀಳ್ಜಾತಿ ಎಂಬ ಸೋಷಿಯಲ್ ಹೈರಾರ್ಕಿಯನ್ನ ನೋಡಬಹುದಾಗಿದೆ. ಸೊ ನಮ್ಮ ಕತೆಗೆ ವಾಪಸ್ ಬರೋದಾದ್ರೆ, ಈ ಬ್ರೆಡ್ ಅನ್ನು ಎಸಿತಾ ಇರುವ ವ್ಯಕ್ತಿ ಸರ್ಕಾರ. ಆ ಬ್ರೆಡ್ ಏನಿದೆ ಅದೇ ರಿಸರ್ವೇಶನ್. ಆ ಪಕ್ಷಿಗಳೇ ಪರಿಶಿಷ್ಟ ಜಾತಿಯಲ್ಲಿನ ಜಾತಿಗಳು. ಆ ಜಾತಿಗಳಲ್ಲಿ ಅತ್ಯಂತ ದುರ್ಬಲವಾದ ಜಾತಿಗಳಿಗೆ ಸಮಾನ ಅವಕಾಶ ನೀಡಬೇಕಾದರೆ ಈ ಒಳ ಮೀಸಲಾತಿ ಅತ್ಯಗತ್ಯ ಅಂತ ಕೋರ್ಟ್ ಹೇಳಿದೆ. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಸುಮಾರು 101 ಪರಿಶಿಷ್ಟ ಜಾತಿಯ ಉಪಜಾತಿಗಳು ರಿಸರ್ವೇಶನ್ ಫೆಸಿಲಿಟಿನ ತಗೊಂತಾ ಇವೆ. ಆದರೆ ಬ್ರಿಟಿಷ್ ಪೂರ್ವ ಕಾಲದಿಂದಲೂ ಕರ್ನಾಟಕದ ಪರಿಶಿಷ್ಟ ಜಾತಿಯ ಜನರು ಸಾಮಾಜಿಕವಾಗಿ 3 ವರ್ಗಗಳಾಗಿ ವಿಂಗಡಣೆಗೊಂಡಿದ್ದಾರೆ. ಅದುವೇ ಹೊಲೆಯ, ಮಾದಿಗ ಮತ್ತು ಸ್ಪೃಶ್ಯರು. ಹೊಲೆಯರು ಹೊಲ ಗದ್ದೆಗಳಲ್ಲಿ ಜೀತದಾಳಾಗಿ ದುಡಿತಿದ್ರು ಮತ್ತು ಮಾದಿಗರು ಇನ್ನಿತರ ಕೆಳವರ್ಗದ ಕಾರ್ಯಗಳಲ್ಲಿ ತೊಡಗಿದ್ದರು ಅಂತ ಹೇಳಲಾಗುತ್ತೆ. ಆದರೆ ಸಂವಿಧಾನದಲ್ಲಿ ಈ ವಿಂಗಡಣೆಯನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ. ಬದಲಾಗಿ 101 ಜಾತಿಗಳನ್ನ ಯಥಾವತ್ತಾಗಿ ಸಂವಿಧಾನದಲ್ಲಿ ನಮೂದಿಸಲಾಯಿತು. ಮುಂದಿನ ವರ್ಷಗಳಲ್ಲಿ ಮಾದಿಗ ಮತ್ತು ಹೊಲೆಯ ಸಮುದಾಯಗಳ ನಡುವೆ ಒಳಕಿತ್ತಾಟ ಹೆಚ್ಚಾಯಿತು. ಮಾದಿಗ ಸಮುದಾಯದವರ ಪ್ರಕಾರ ಹೊಲೆಯರು ಹೆಚ್ಚಿನ ಮೀಸಲಾತಿ ಪ್ರಮಾಣವನ್ನು ಪಡೆದು ಮುಂದುವರೆದಿದ್ದಾರೆ ಎಂದು. ಆದರೆ ಹೊಲೆಯರ ಪ್ರಕಾರ ಇದು ಕೇವಲ ಸುಳ್ಳು ಸುದ್ದಿ. ಸೂಕ್ತ ಅಂಕಿಅಂಶಗಳಿಲ್ಲದೆ ಈ ರೀತಿ ಹೇಳುವುದು ತಪ್ಪು. ಈ ಹೋರಾಟಗಳು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ಕರ್ನಾಟಕ ಸರ್ಕಾರ ಎಷ್ಟೋ ಕಮಿಟಿಗಳನ್ನು ರಚಿಸಿತು. ಆದರೆ ಜಾತಿ ಗಣತಿಯನ್ನು ಮಾಡದೆ ಅಂಕಿಅಂಶಗಳನ್ನು ಹೇಳುವುದು ಅಸಾಧ್ಯದ ಕೆಲಸ. 2011 ಗಣತಿ ಪ್ರಕಾರ SC ಪಾಪ್ಯುಲೇಷನ್ 17% ಇದೆ. ಆದರೆ ಒಳಜಾತಿಗಳ ಗಣತಿಯನ್ನು ಯಾರೂ ಮಾಡಿಲ್ಲ. ಬ್ರಿಟಿಷರ ಕಾಲದಲ್ಲಿ ಹೊಲೆಯ ಮತ್ತು ಮಾದಿಗರ ಗಣತಿಯನ್ನು ಮಾಡಲಾಗಿತ್ತು. ಆದರೆ ಸಂವಿಧಾನ ಜಾರಿಯಾದ ನಂತರ ಯಾವುದೇ ರೀತಿಯ ಮಾದಿಗ ಮತ್ತು ಹೊಲೆಯ ಗಣತಿ ನಡೆದಿಲ್ಲ. ಇದು ಒಂದು ಪ್ರಾಬ್ಲಮ್. ಆದರೆ ಮತ್ತೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ 101 ಜಾತಿ ಪಟ್ಟಿಯಲ್ಲಿ ಯಾರು ಹೊಲೆಯರು ಯಾರು ಮಾದಿಗರು ಅಂತ ಹೇಳೋದಕ್ಕೆ ತುಂಬಾ ಕಷ್ಟ. ಇದಲ್ಲದೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಗಳಲ್ಲಿ ಹೊಲೆಯರು ಮತ್ತು ಮಾದಿಗರು ಇಬ್ಬರೂ ಕೂಡ ಸೇರ್ಕೊಂಡಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿಗಳು ಕೇವಲ ಹೆಸರುಗಳು ಮಾತ್ರ. ಇಂಗ್ಲಿಷ್ನಲ್ಲಿ ನೊಮೆನ್ಕ್ಲೇಚರ್ಸ್ ಅಂತ ಹೇಳ್ತಾರೆ. 1925ರಲ್ಲಿ ಮೈಸೂರಿನ ಮಹಾರಾಜರು ಸರ್ಕಾರಕ್ಕೆ ಕೀಳರಿಮೆಯನ್ನು ಉಂಟು ಮಾಡುವ ಹೊಲೆಯ ಮತ್ತು ಮಾದಿಗ ಪದವನ್ನು ಕೈಬಿಟ್ಟು ಆದಿ ಕರ್ನಾಟಕ ಯೂಸ್ ಮಾಡಿ ಅಂತ ಹೇಳ್ತಾರೆ. ಮತ್ತು 1922ರಲ್ಲಿ ಮದ್ರಾಸ್ ಸರ್ಕಾರ ಹೊಲೆಯ ಮತ್ತು ಮಾದಿಗ ಇಬ್ಬರನ್ನೂ ಕೂಡ ಆದಿ ದ್ರಾವಿಡ ಅಂತ ಕರೆಯೋದಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ಹೈದರಾಬಾದ್ ಸರ್ಕಾರವು ಹೊಲೆಯ ಮತ್ತು ಮಾದಿಗ ಇಬ್ಬರನ್ನೂ ಕೂಡ ಆದಿ ಆಂಧ್ರ ಅನ್ನುವ ಹೆಸರಿಂದ ಕರೆಯೋದಕ್ಕೆ ಶುರು ಮಾಡುತ್ತೆ. 1956ರಲ್ಲಿ ಕರ್ನಾಟಕ ಏಕೀಕರಣ ಆದಾಗ ಕರ್ನಾಟಕಕ್ಕೆ ಮದ್ರಾಸ್, ಹೈದರಾಬಾದ್ ಮತ್ತು ಬಾಂಬೆ ಪ್ರಾಂತ್ಯಗಳ ಕೆಲ ಪ್ರದೇಶಗಳು ಸೇರ್ಕೊಂಡ್ವು. ಆ ಪ್ರಾಂತ್ಯಗಳ ಜೊತೆಗೆ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಜಾತಿಗಳು ಕೂಡ 98 ಜಾತಿಗಳನ್ನ ಸೇರ್ಕೊಂಡ್ವು. ಇವತ್ತಿಗೂ ಕರ್ನಾಟಕದ ಪರಿಶಿಷ್ಟ ಜಾತಿಯ ಜನರು ಬಹುತೇಕರು ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಹೆಸರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತಗೊಂಡು ರಿಸರ್ವೇಶನ್ ನ ತಗೋತಾ ಇದ್ದಾರೆ. ಇವರಲ್ಲಿ ಮಾದಿಗರು ಯಾರು, ಹೊಲೆಯರು ಯಾರು ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ. ಒಳ ಮೀಸಲಾತಿ ನೀಡುವುದು ಒಂದು ಕ್ರಾಂತಿಕಾರಿ ಬದಲಾವಣೆ. ಆದರೆ ಸೂಕ್ತವಾದ ಅಂಕಿಅಂಶಗಳು ಬೇಕಾಗಿದೆ. ಸೊ ಹಿಂದುಳಿದಿರುವ ಉಪಜಾತಿಯನ್ನ ಕಂಡುಹಿಡಿಯೋದಕ್ಕೆ ಈ ಜಾತಿ ಗಣತಿ ಸಹಾಯ ಆಗಬಹುದು. ಆದರೆ ರಿಸರ್ವೇಶನ್ ನ ಬಳಸಿಕೊಂಡು ಯಾರೋ ಒಬ್ಬ ಜಾತಿಯವನು ಗೌರ್ಮೆಂಟ್ ಕೆಲಸ ತಗೊಂಡ್ರೂ ಕೂಡ
ಅವನದೇ ಆದ ಜಾತಿಯಲ್ಲಿ ಸಮಾಜದಲ್ಲಿ ಮುಂದುವರಿದೇ ಇರೋರು ಇದ್ದಾರೆ. ಸೊ ಯಾವ ಜಾತಿ ಮುಂದುವರೆದಿದೆ ಅಂತ ಹೇಳೋದು ಕಷ್ಟ. ಇದಲ್ದೇನೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸ್ಕ್ಯಾಮು, ಇನ್ಕಮ್ ಸರ್ಟಿಫಿಕೇಟ್ ಸ್ಕ್ಯಾಮು ಎಲ್ಲ ಕಾಮನ್ ಆಗಿರುವಾಗ ಕರೆಕ್ಟ್ ಆಗಿರೋ ಡೇಟಾ ಸಿಗೋದಿಲ್ಲ. ಇದಲ್ದೇನೆ ಜಾತಿ ಗಣತಿಗೆ ಬಳಕೆ ಆಗ್ತಾ ಇರೋದು ನಮ್ಮ ದುಡ್ಡು, ಅಂದ್ರೆ ನಮ್ಮ ಟ್ಯಾಕ್ಸ್ ದುಡ್ಡು. ನನ್ನ ಪ್ರಕಾರ ಈ ಒಳ ಮೀಸಲಾತಿ ಹೋರಾಟವು ಸಮಾಜದಲ್ಲಿ ಮತ್ತಷ್ಟು ಒಡಕನ್ನ ಮೂಡಿಸುತ್ತದೆ. It's no more Isala Cup Namde, it's Isala Cup Namdu.